ಲೋಕಾಯುಕ್ತಕ್ಕೆ ದೂರು. ಈ ದಿನ ಬೆಂಗಳೂರಿನಲ್ಲಿ ಪರಮ ಪೂಜ್ಯ ಶ್ರೀ ಪ್ರಣವಾನಂದ ಸ್ವಾಮೀಜಿಯವರು ಲೋಕಾಯುಕ್ತ ಕಚೇರಿಗೆ ತೆರಳಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಕಾರ್ಯಾಚರಣೆ ಸರ್ಕಾರ ನೀಡಿದ ಹಣದಲ್ಲಿ ಅವ್ಯವಹಾರ ಕಂಡುಬಂದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಲಕ್ಷ್ಮೀಪ್ರಿಯಾ ಮತ್ತು ಆನಂದ್ ಶಂಕರ್ ಹಾಗೂ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ ಐಆರ್ಬಿ ಕಂಪನಿಯ ವಿರುದ್ಧ ದೂರು ದಾಖಲಿಸಿ ಎಫ್ಐಆರ್ ದಾಖಲಿಸಿ ಎಂದು ಮಾನ್ಯ ಅಂಕೋಲಾ ನ್ಯಾಯಾಲಯ ಸೂಚನೆ ನೀಡಿದರೂ ಕೂಡ ಕರ್ತವ್ಯದಲ್ಲಿ ಲೋಪ ಮಾಡಿ ಸೃಜನ ಪಕ್ಷಪಾತ ತೋರಿದ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅಂಕೋಲಾ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳಾದ ಎಸ್ಎಚ್ಒ ವಿರುದ್ಧ ದಾಖಲಾತಿ ಸಮೇತ ದೂರು ಸಲ್ಲಿಸಿದರು. ಮುಂದಿನ ದಿನಗಳಲ್ಲಿ ಕೂಡಲೇ ಮಾನ್ಯ ಉಚ್ಚ ನ್ಯಾಯಾಲಯ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಯಲ್ಲಿ ದೂರು ನೀಡುತ್ತೇವೆ ಎಂದು ಶ್ರೀಗಳು ತಿಳಿಸುತ್ತಾರೆ. ನಾಗರಾಜ್ ನಾಯ್ಕ ಸಾಗರ, ರಾಜ್ಯ ಉಪಾಧ್ಯಕ್ಷರು, ರಾಷ್ಟ್ರೀಯ ಈಡಿಗ ಮಹಾಮಂಡಳಿ, 8095820170. ಉತ್ತರ ಕನ್ನಡ ಎಸ್ಪಿಎಂ ನಾರಾಯಣ, ಡಿಸಿ ಶ್ರೀಮತಿ ಲಕ್ಷ್ಮೀಪ್ರಿಯಾ ಅವರ ಮೇಲೂ ಸಹ ನಿನ್ನೆ ಲೋಕಾಯುಕ್ತೆಯಲ್ಲಿ ಕೇಸ್ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಈಡಿಗ ನಾಮಧಾರಿ ಸಮಾಜ ಹಾಗೂ ಸಮಸ್ತ ಉತ್ತರ ಕನ್ನಡ ಜನದ ಮಾಹಿತಿಗಾಗಿ ಬಂಧುಗಳೇ, ಈಗಾಗಲೇ 5-6 ತಿಂಗಳಾಯಿತು ಶಿರೂರು ಗುಡ್ಡ ಕುಸಿದು ಬಿದ್ದು 11 ಜನ ತೀರೋಗಿದೆ. ಅದರಲ್ಲಿ ನಮ್ಮ 7 ಜನ ಈಡಿಗ ಸಮಾಜದವರಿದ್ದಾರೆ. ಆದರೆ ಇವತ್ತುವರೆಗೂ ಕೂಡ ರಾಜ್ಯ ಸರ್ಕಾರದಿಂದ ಎಲ್ಲರಿಗೂ ಕೂಡ 5 ಲಕ್ಷ ಬಂದಿದೆ. ನಮ್ಮೆಲ್ಲರ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರದಿಂದ 5 ಲಕ್ಷ ಬಂದಿದೆ. ಕೇಂದ್ರ ಸರ್ಕಾರದಿಂದ 2 ಲಕ್ಷ ಒಂದಷ್ಟು ಜನಕ್ಕೆ ಬಂದಿದೆ. ಉಳಿದವರಿಗೆ ಮತ್ತೆ ಬರ್ತದೆ. 2 ಮಕ್ಕಳಿಗೆ ರಾಜ್ಯ ಸರ್ಕಾರದಿಂದ ಒಂದು DC ಆಫೀಸಲ್ಲಿ ಕೆಲಸ ಕೊಟ್ಟಿದೆ. ಅನಂತರ ನಮ್ಮ ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕೈಗೆಯಲ್ಲಿ ಕೆಲಸವನ್ನು ಕೊಟ್ಟಿದ್ದಾರೆ. ಇದೆಲ್ಲ ನಡೀತಾ ಇದೆ. ಆದರೆ ಬಹಳ ದುರಂತದ ಸಂಗತಿ ಏನು, ಆ ಅವೈಜ್ಞಾನಿಕ ಕಂಪನಿ ಕೆಲಸ ಮಾಡಿರ್ತಕ್ಕಂಥ IRB ಕಂಪನಿಯ ವಿರುದ್ಧ ಕೇಸುಗಳನ್ನು ಹಾಕಿದಾಗ ಅವರ ಮೇಲೆ ಕೇಸುಗಳು ಹಾಗಲ್ಲಾತ ರೀತಿಯಲ್ಲಿ ಉತ್ತರ ಕನ್ನಡದ SP ಯ ನೇತೃತ್ವದಲ್ಲಿ ನಡೀತಕ್ಕಂಥದ್ದು. ಈ ಮಾನ್ಯ ಉತ್ತರ ಕನ್ನಡದ SP ನಾರಾಯಣ್ ಅವರು IRB ಕಂಪನಿಯ ಮೇಲೆ ಕೇಸೇ ಆಗಲೇಬಾರದು ಅಂತ ಹೇಳಿಕೊಂಡು ಪಣದೊಟ್ಟಿರ್ತಕ್ಕಂಥದ್ದು. ಮಾನ್ಯ ಅಂಕೋಲಾ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಆದೇಶವನ್ನ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಕೇಳಿದಾಗ ಮತ್ತು ಅಂಗೋಲಾ SHO ಹಿಡ್ಕೊಂಡು ನ್ಯಾಯಾಲಯಗಳನ್ನ ಕನ್ವಿನ್ಸ್ ಮಾಡತಕ್ಕಂಥ ಕೆಲಸ ಮಾನ್ಯ SP ಅವರು ಮಾಡುತ್ತಾ ಇದ್ದಾರೆ. ಇದೇ SPಗೆ ನಾನು ದಿನಕ್ಕೆ 15 ಸಲ ಫೋನ್ ಮಾಡಿದ್ರು ಕೂಡ ಈ SP ಫೋನನ್ನೇ ತೆಗೆದುಕೊಳ್ಳೋದಿಲ್ಲ. ಮಾನ್ಯ SP ಅವರೇ, ನಿಮ್ಮ ಒಬ್ಬ SPಗೆ ಸರ್ಕಾರ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ? 2 ಡ್ರೈವರುಗಳು, ಮನೆಗೆ 4 ಆಳುಗಳು ಕೆಲಸ ಮಾಡೋಕ್ಕೆ, AC ಆಫೀಸು, AC ಕಾರು, 2 ಕಾರು ಎಲ್ಲವನ್ನೇ ನಿಮಗೆ ಸರ್ಕಾರನ ಕೊಟ್ಟಿದ್ದಾರಲ್ಲ. ಹಾಗೆ ನೀ ಯಾಕೆ ತನಿಖೆಯನ್ನು ಮಾಡೋಕ್ಕೆ ಬಿಡ್ತಾ ಇದ್ದಿಲ್ಲ? IRB ಕಂಪನಿ ಮೇಲೆ ಕೇಸ್ ಹಾಕೋದು ಬಿಡೋದು ನಿಮ್ದೇನು ಸಮಸ್ಯೆ? ಹಾಗಾಗಿ ಅಂಗೋಲಾ SHO ಕೇಳಿ FIR ಮಾಡಿಸ್ಬೇಕಿತ್ತಲ್ಲ ನೀವು. ಆದ್ರಿಂದ ಉತ್ತರ ಕನ್ನಡ SP ಆ IRB ಕಂಪನಿಯ ಜೊತೆ ಶಾಮೀನಾಗಿದೆಯಂತಕ್ಕಂಥದ್ದು ನನ್ನ ಅನುಮಾನ ಇದೆ. ಈ ಉತ್ತರ ಕನ್ನಡ SPಯ ವಿರುದ್ಧ ಮಾನ್ಯ DG ಹಾಗೂ ಹೋಮ್ ಮಿನಿಸ್ಟರ್, IPS ಕಂಪ್ಲೇಂಟ್ ಅಥಾರಿಟಿ, ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ, ಲೋಕಾಯುಕ್ತೆಯಲ್ಲಿಯೂ ಕೂಡ ಈತನ ವಿರುದ್ಧ ಕೂಡಲೇ ಏನು ಮಾಡುತ್ತೇವೆ, ಕಂಪ್ಲೇಂಟ್ ಅನ್ನೇ ಮಾಡುತ್ತೇವೆ. ಈತ ಕೋಲಾರ SP ಆಗಿದ್ದಾಗ ಏನು ಮಾಡಿದ್ರು, ಬಡ್ಕಲ್ DYSP ಆದಾಗ ಹೊನ್ನವರೊಬ್ಬ PSI ಜೊತೆ ಏನು ಘಟನೆ ಆಯಿತು, ಈಗ ಆ ಪೊಲೀಸ್ SP ಕಚೇರಿಯನ್ನು ರಿನ್ಯೂವೇಷನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಫಂಡ್ ಎಲ್ಲಿಂದ ಬಂತು? ಸರ್ಕಾರದ ಫಂಡ್ ಇದೆಯಾ ಇದಕ್ಕೆ? ಮತ್ತು ಒಂದೊಬ್ಬ ಖಾಸಗಿ ವ್ಯಕ್ತಿಯನ್ನೇ ಪೊಲೀಸ್ ಗಾಡಿಯನ್ನು ಕೊಟ್ಟು ಇಡೀ ಜಿಲ್ಲೆಯಲ್ಲಿ ತಿರುಗಾಡಿಸ್ತಾ ಇದ್ದೀರಲ್ಲ. ಮತ್ತು ರಿನ್ಯೂವೇಷನ್ ಮಾಡುವ ಕೆಲಸ ಬ್ಯಾಂಗ್ಳೂರಿಂದ ಕಾಮಗಾರಿನ ಮಾಡೋರನ್ನ ಕರ್ಕೊಂಬರ್ತೀರಿ, ಗೋವಾ ಫ್ಲೈಟಿಗೆ ಕರ್ಕೊಂಬರ್ತೀರಿ, ಅಲ್ಲಿಂದವ್ರನ್ನ ಪೊಲೀಸ್ ಗಾಡಿಗೆ ಕರ್ಕೊಂಬರ್ತೀರಿ ತಾವುಗಳು. ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಿ? ಆಮೇಲೆ ಈ ರಿನ್ಯೂವೇಷನ್ ಮಾಡುವ ಸಮಯದಲ್ಲಿ CSR ಫಂಡ್ಗಳು ತೆಗೆದುಕೊಳ್ಳುತ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ. ಅದು ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ಕಾರ, DG ಪರ್ಮಿಷನ್ ಕೊಟ್ಟಿದ್ದಾರೆ, ಹೋಮ್ ಮಿನಿಸ್ಟರ್ ಪರ್ಮಿಷನ್ ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ಈ SPಯ ನಡೆ ಅನುಮಾನವಿದೆ. ಈತನ ಮೇಲೆ ಹೈಕೋರ್ಟ್ ಅಲ್ಲಿಯೂ ಕೂಡ ಈತನ ವಿರುದ್ಧ ಕಂಪ್ಲೇಂಟ್ ತಗೊಂಡು ಏನೇನಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ಬಗ್ಗೆ ಕೂಡಲೇ ನ್ಯಾಯಾಲಯದ ಗಮನಕ್ಕೆ ತರ್ತೀವಿ ಅಂತಕ್ಕಂಥದ್ದು ಯಾವುದೂ ಅನುಮಾನವನ್ನೇ ಇಲ್ಲ. ಅಂಗೋಲಾ SHO ಫಂಡ್ ತೆಗೆಯೋದಿಲ್ಲ, ಅಂಗೋಲಾ PSI ಫಂಡ್ ತೆಗೆಯೋದಿಲ್ಲ, ಅದೇ SP ಫಂಡ್ ತೆಗೆಯೋದಿಲ್ಲ. ಮತ್ತೆ ಒಬ್ಬ SP ಆಗಿನ ಮತ್ತೆ ನಿಮ್ಮನ್ನ ಕೇಳೋದು ಬಿಟ್ಟು ಯಾಕೆ ಕೇಳಬೇಕಾಗುತ್ತೆ? ಹಾಗಾಗಿ ನಿಮ್ಮ ನಡೆ ನಮಗೆ ಅನುಮಾನವನ್ನ ತಂದಿದೆ. ಒಟ್ಟಾರೆ ನೀ ಬಂದ ಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನೇನು ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ನಮಗಿದ್ದಾವೆ ಅಂತ ಮಾತನ್ನ ಹೇಳುತ್ತಾ
ಉತ್ತರ ಕನ್ನಡದ ಜಿಲ್ಲೆಯ ಜನ ಇದು ಬಗ್ಗೆ ಜಾಗೃತಿ ಆಗಬೇಕಾಗುತ್ತೆ. ಆ ದೇಶದ್ರೋಹ ಕಂಪನಿ IRB ಜೊತೆ ಯಾವ ಯಾವ ಅಧಿಕಾರಿಗಳನ್ನೇ ಶಾಮೀಲಾಗಿದೆ ಅವರನ್ನೆಲ್ಲರನ್ನೇ ಕಾನೂನಿನ ಮುಂದೆ ತರಬೇಕಾಗತ್ತೆ. ಅಷ್ಟೇ ಅಲ್ಲ, 72 ದಿನ ಕಾರ್ಯಾಚರಣೆಯಲ್ಲಿ ಲಕ್ಷಾಂತರ ಹಣ ಏನಾಗಿದೆ ಅಲ್ಲಿ ಲೂಟಿಯಾಗಿದೆ. 15 ದಿನದ ಮಾಹಿತಿಯನ್ನು ನನಗೆ ಕೊಟ್ಟಿದ್ದಾರೆ. ಅದರಲ್ಲಿ ಸಂಪೂರ್ಣ ಲೂಟಿ ಇದೆ. ಒಂದು ಡ್ರೋನ್ ಕ್ಯಾಮರಾಕ್ಕೆ 25 ಲಕ್ಷ ರೂಪಾಯಿನ ತುಂಬುತ್ತಾರೆ ಇವರು. ಆದ್ರಿಂದ ಇದು ಸಂಪೂರ್ಣ ಪ್ರಕೃತಿ ದುರಂತಗಳು ಈ ಅಧಿಕಾರಿಗಳಿಗೆ ಹಬ್ಬೆ ಆಗಿದೆ ಅಂತಕ್ಕಂಥದ್ದು ಕಾಣುತ್ತಾ ಇದೆ. ಇದು ಬಗ್ಗೆ ಸೂಕ್ತ ಕಾನೂನು ಕ್ರಮಕ್ಕೆ ನಾನು ಮುಂದೆ ಹೋಗ್ತಾ ಇದ್ದೀನಿ. ಯಾವ ಹೆದರಿಕೆಗೆ ಬೆದರಿಕೆಗೆ ಜಗ್ಗೋದಿಲ್ಲ ಅಂತ ಮಾತನ್ನ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ.